ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗಣಿತ 10ನೇ ತರಗತಿ ಈ ಒಂದು ಸರಣಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತವನ್ನು ಬಯಸ್ತಾ, ತ್ರಿಕೋನಮಿತಿ ಪ್ರಸ್ತಾವನೆ ಸೆಷನ್ 7 ಅಲ್ಲಿ ಇದೀವಿ ನಾವೀಗ. ಸೊ ಹಾಗಾಗಿ ನಿನ್ನೆ ನೋಡಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನ ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ನಿನ್ನೆ ನಾವು ನೋಡಿರ್ತಕ್ಕಂತಹ ಸಮಸ್ಯೆಗಳು ಏನೆಲ್ಲ ಅಂತ ಅನ್ನೋದನ್ನ ಒಂದು ಕ್ವಿಕ್ ರಿವಿಷನ್ ತಗೊಳ್ಳೋಣ. ಪೂರಕ ಕೋನಗಳು. ಓಕೆ, ನಿನ್ನೆ ಹೇಳಿದಂತ ಕಾನ್ಸೆಪ್ಟ್ಸ್ ಗಳು ಒಂದ್ಸರಿ ಜ್ಞಾಪಕ ಬಂತು ಅಂತ ಅನ್ಸುತ್ತೆ. ಕೆಲವೊಂದು ಸಮಸ್ಯೆಗಳನ್ನ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೈನ್ 90 ಮೈನಸ್ ಥೀಟಾ ಅಂತಂದ್ರೆ ಪೂರಕ ಕೋನ ಮಿತಿಗಳು ಇದು. ಹಾಗಾಗಿ ಸೈನ್ 90 ಮೈನಸ್ ಥೀಟಾ ಅಂತಂದ್ರೆ ಕಾಸ್ ಥೀಟಾ ಬರಿಬೇಕು, ಕಾಸ್ 90 ಮೈನಸ್ ಥೀಟಾ ಅಂತಂದ್ರೆ ಸೈನ್ ಥೀಟಾ ಬರಿಬೇಕು. ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ಕ್ಲಾರಿಟಿ ತಗೊಳ್ಳಿ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾಗಳು ಪೂರಕ ಕೋನ ಮಿತಿಗಳು ಅಂತ. ಹಾಗೇನೆ tan 90 ಮೈನಸ್ ಥೀಟಾ ಅಂತಂದ್ರೆ ಕಾಟ್ ಥೀಟಾ ಬರೀಬೇಕು, ಕಾಟ್ 90 ಮೈನಸ್ ಥೀಟಾ ಅಂತಂದ್ರೆ ಟ್ಯಾನ್ ಥೀಟಾ ಬರೀಬೇಕು. ಈ ಎರಡು ಕೂಡ ಒಂದು ಜೊತೆ. ನಂತರ ಕೋಸಿಕೆಂಟ್ 90 ಮೈನಸ್ ಥೀಟಾ ಅಂತಂದ್ರೆ ಸೀಕೆಂಟ್ ಥೀಟಾ ಬರೀಬೇಕು, ಸೀಕೆಂಟ್ 90 ಮೈನಸ್ ಥೀಟಾ ಅಂತಂದ್ರೆ ಕೋಸಿಕೆಂಟ್ ಥೀಟಾ ಬರೀಬೇಕು. ಸೊ ಇಷ್ಟು ಕಾನ್ಸೆಪ್ಟ್ಸ್ ಗಳನ್ನ ನಾವು ನಿನ್ನೆ ಈಗಾಗ್ಲೇ ನೋಡಿದ್ವು. ಹಾಗಾಗಿ ಇವತ್ತು ಇನ್ನೊಂದಷ್ಟು ಸಮಸ್ಯೆಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡೋಣ. ಫೈನ್. ನಿನ್ನೆ ನಾನು ಇದನ್ನ ಸ್ವಲ್ಪ ಟೈಮ್ ಆಗ್ಬಿಡ್ತು ಅಂತ ಅನ್ಬಿಟ್ಟು ಇದನ್ನ ಅರ್ಧಕ್ಕೆ ನಿಲ್ಸಿದ್ದೆ. ಮಾಡಿದೀರಾ ಅಂತ ಅನ್ಕೊಂತೀನಿ. ಮತ್ತೆ ಇನ್ನೊಂದ್ಸರಿ ತಗೊಳ್ಳೋಣ ಇದನ್ನ. tan 10 ಡಿಗ್ರೀಸ್ ಇಂಟು tan 15 ಡಿಗ್ರೀಸ್ ಇಂಟು tan 75 ಡಿಗ್ರೀಸ್ ಇಂಟು tan 80 ಡಿಗ್ರೀಸ್. ನೋಡಿ, ಇದನ್ನ ನಾನು ಈಗ ಕನ್ವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದನ್ನ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಇಂಟು ಇರೋದ್ರಿಂದ 1 ಬರುತ್ತೆ ಅಂತ ನಮ್ಮ ಮನ್ಸಲ್ಲಿ ಕಾನ್ಸೆಪ್ಟ್ ಈಗಾಗ್ಲೇ ಗೊತ್ತಿದೆ. ಅದು ಹೇಗ್ ಬರುತ್ತೆ ಅನ್ನೋದನ್ನ ನೋಡೋಣ. ಈ 10 ನಾನೇನ್ ಬರಿತಾ ಇದ್ದೀನಿ ಅಂತಂದ್ರೆ tan 90 ಮೈನಸ್ 80 ಅಂತ ಬರ್ಕೊಂತೀನಿ. 10 ಡಿಗ್ರೀಸ್ ಅನ್ನ 90 ಮೈನಸ್ 80 ಅಂತ ಬರಿತೀನಿ. ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಇಂಟು tan 15 ಡಿಗ್ರೀಸ್ ಅನ್ನ ನಾನು ಹೇಗ್ ಬರಿತಾ ಇದ್ದೀನಿ ಅಂತಂದ್ರೆ tan ಆಫ್ 90 ಮೈನಸ್ 15 ಡಿಗ್ರೀಸ್ 90 ಮೈನಸ್ 15 ಡಿಗ್ರೀಸ್ ಅಂತ ಬರಿತಾ ಇದ್ದೀನಿ. ಸೊ ಹಾಗೇನೆ ಇಂಟು tan 75 ಅನ್ನೋದನ್ನ ಹಾಗೆ ಬರ್ಕೋತೀನಿ, tan 75 ಡಿಗ್ರೀಸ್ ಅಂತ ಇಂಟು tan 80 ಡಿಗ್ರೀಸ್ ಅಂತ ಹಾಗೆ ಬರೀತೀನಿ. ಇಷ್ಟು ಕಾನ್ಸೆಪ್ಟ್ ಕ್ಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ. ಇಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿದೀವಿ ಅಷ್ಟೇನೆ. 10 ಡಿಗ್ರಿ ಅನ್ನೋದನ್ನ 90ರಲ್ಲಿ 80 ಕಳೆದ್ರೆ 10 ಬರುತ್ತೆ. 15 ಅನ್ನೋದನ್ನ 90ರಲ್ಲಿ 75 ಕಳೆದ್ರೆ 90ರಲ್ಲಿ 75 ಕಳೆದ್ರೆ ನಮ್ಗೆ ಎಷ್ಟು ಬಂತು? 15 ಡಿಗ್ರಿ ಬಂತು. ಸೊ ಹಾಗಾಗಿ tan ಆಫ್ 90 ಮೈನಸ್ 80 ಅಂತಂದ್ರೆ tan 10 ಅಂತ, tan ಆಫ್ 90 ಮೈನಸ್ 75 ಅಂತಂದ್ರೆ 15 ಡಿಗ್ರೀಸ್ ಅಂತ, tan 15 ಡಿಗ್ರೀಸ್ ಅಂತ. ಉಳಿದಿದ್ದನ್ನ ಹಾಗೆ ಬರ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಏನು? ಇವಾಗಿನ ಸೂತ್ರ ಹೇಳಿದ್ದೀನಿ. tan ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ಒಂದು ಸೂತ್ರ ನನಗೆ ಗೊತ್ತು. ಮೊದಲನೇದು. ಆ ಸೂತ್ರದ ಅನ್ವಯ ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ ಕಾಟ್, ಇಲ್ಲಿ ಥೀಟಾ ಜಾಗದಲ್ಲಿ 80 ಇದೆ, 80 ಡಿಗ್ರಿ ಬರೀತೀನಿ. ಇಂಟು ಇಲ್ಲಿ ಥೀಟಾ ಜಾಗದಲ್ಲಿ 75 ಡಿಗ್ರಿ ಇದೆ, ಕಾಟ್ 75 ಡಿಗ್ರೀಸ್ ಅಂತ ಬರೀತೀನಿ. ಈ ಕೆಲಸ ಮುಗೀತು. ಇವೆರಡರದ್ದು ಕೆಲಸ ಮುಗೀತು. ಇಂಟು ಇಲ್ಲೇನ್ tan 75 ಇದೆ, tan 80 ಇದೆ, ಅದನ್ನ ಹಾಗೆ ಬರ್ಕೊಂತೀನಿ. tan 75 ಡಿಗ್ರೀಸ್ ಇಂಟು tan 80 ಡಿಗ್ರೀಸ್ ಹಾಗೆ ಬರೀತೀನಿ. ಯಾವ ಬದಲಾವಣೆನೂ ಮಾಡಿಲ್ಲ. ನೆಕ್ಸ್ಟ್ ನಮ್ಗೆ ಎರಡನೇ ಸೂತ್ರ ಇಲ್ಲಿ ಜ್ಞಾಪಿಸ್ಕೋಬೇಕು. ಏನಂದ್ರೆ tan ಥೀಟಾನ ನಾನು 1 ಬೈ ಕಾಟ್ ಥೀಟಾ ಅಂತ ಬರೀಬಹುದು ಅಂತ, ಅಥವಾ ಕಾಟ್ ಥೀಟಾನ 1 ಬೈ ಟ್ಯಾನ್ ಥೀಟಾ ಅಂತ ಕೂಡ ಬರೀಬಹುದು. ಓಕೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ ಅಂತ ಬರೀಬಹುದು ಅಂತ ಹೇಳಿದೀನಿ. ಇದೇ ಸೂತ್ರನ ಅನ್ವಯಿಸೋಣ.
ನೋಡಿ ಈಗ ಕಾಟ್ 80 ಹಂಗೆ ಬರ್ಕೋತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ಬೇಕು ನೀವು. ಕಾಟ್ 80 ಹಂಗೆ ಬರ್ದಿದ್ದೀನಿ, ಕಾಟ್ 75 ಕೂಡ ಹಂಗೆ ಬರ್ಕೊಂಡಿದ್ದೀನಿ. ಇವೆರಡು ಸಮಸ್ಯೆ ಬಗೆಹರಿತು. ಇಂಟು ಟ್ಯಾನ್ 75 ಅನ್ನೋದನ್ನ 1/cot ಥೀಟಾ ಅಂತ ಬರೀಬಹುದು. ಅಂತಂದ್ರೆ ಟ್ಯಾನ್ ಥೀಟಾನ 1/cot ಥೀಟಾ ಅಂತ ಬರೀಬಹುದು. ಹಾಗಾಗಿ 1/tan 75 ಅಂದ್ರೆ 1/cot 75 ಅಂತ ಅರ್ಥ. ಇಂಟು ಇದ್ರ ಸಮಸ್ಯೆ ಬಗೆಹರಿತು. ಒಂದೊಂದೇ ಸ್ಟೆಪ್ ನೋಡ್ತಾ ಹೋಗಿ. ನೆಕ್ಸ್ಟ್ ಟ್ಯಾನ್ 80 ಡಿಗ್ರಿಯನ್ನ 1/cot 80 ಡಿಗ್ರಿ ಅಂತ ಬರೀಬಹುದು. cot 80 ಡಿಗ್ರಿ ಅಂತ ಬರೀಬಹುದು. ನೋಡಿ ಈಗ ಕ್ಯಾನ್ಸಲ್ ಆಗ್ತಕ್ಕಂತಹ ಪರಿಮಾಣಗಳು ಯಾವ್ಯಾವ್ದಿದೆ ಅಂತ ನೋಡ್ಬೇಕು. ಇದು ಅಂಶದಲ್ಲಿದೆ cot 80 ಡಿಗ್ರಿ, ಛೇದದಲ್ಲಿದೆ cot 80 ಡಿಗ್ರಿ. ಕ್ಯಾನ್ಸಲ್ ಆಯ್ತು. ಎಷ್ಟು ಆವರ್ತಿ ಕ್ಯಾನ್ಸಲ್ ಆಗತ್ತೆ? ಒಂದ್ ಆವರ್ತಿ ಕ್ಯಾನ್ಸಲ್ ಆಗತ್ತೆ. a ಬೈ a ಇದ್ದ ಹಂಗೆ a ಇಂಟು 1/a ಹೆಂಗ್ ಕ್ಯಾನ್ಸಲ್ ಮಾಡ್ತೀವೋ ಹಾಗೇನೆ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದೀವಿ. ಸೇಮ್ ಫಿನಾಮಿನಾ ಹೋಲ್ಡ್ಸ್ ಗುಡ್ ಫಾರ್ ದಿಸ್ ಆಲ್ಸೋ. cot 75 ಡಿಗ್ರಿ ಒಂದ್ ಆವರ್ತಿ, cot 75 ಡಿಗ್ರಿ ಒಂದ್ ಆವರ್ತಿ. ಕ್ಯಾನ್ಸಲ್ ಆಯ್ತು. ಈಗ ಉಳಿದಿರತಕ್ಕಂತಹ ಪರಿಮಾಣಗಳನ್ನ ಗುಣಿಸ್ಕೊಟ್ರೆ 1 ಇಂಟು 1 ಇಂಟು 1 ಇಂಟು 1 ಅಂದ್ರೆ ಅಂಶದಲ್ಲಿ 1 ಬರುತ್ತೆ. ಛೇದದಲ್ಲಿ ಕೂಡ ಎಲ್ಲ ಒಂದಿದೆ, 1 ಗುಣಿಸ್ಕೊಳ್ಳಿ. 1/1 ಅಂದ್ರೆ 1. ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ. ಸೊ ನೋಡಿ, ಇದನ್ನ ನಮ್ಗೆ 1 ಅಂಕಕ್ಕೆ ಕೇಳ್ತಾರೆ ಪ್ರಶ್ನೆಯನ್ನ. ಆದ್ರೆ ನಾವ್ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂತಹ ಒಂದು ಮೆಥಡಾಲಜಿಯನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವಿಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಫಾರ್ಮುಲಾ tan of 90 minus theta ಅಂದ್ರೆ cot theta, ಅಥವಾ cot of 90 minus theta ಅಂದ್ರೆ tan theta. tan theta is equal to 1/cot theta. ಇಷ್ಟು ಸೂತ್ರಗಳನ್ನ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಕ್ಲಾರಿಟಿ ಸಿಕ್ತು ಅನ್ಸುತ್ತೆ. ಇದೇ ರೀತಿ ಆದಂತಹ ಇನ್ನೊಂದು ಸಮಸ್ಯೆಯನ್ನ ನಾನೀಗ ತಗೊಂತಾ ಇದ್ದೀನಿ. ಇದನ್ನ ಅಳಿಸ್ಬೋದಾ? ನಾನು ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಿ. Shall I rub this? Okay, sir. Okay, fine. Next problem. Okay. Secant square 10 degree minus cot square 80 degrees. Cot square 80 degrees. ಇದನ್ನ ಹೇಗ್ ಮಾಡ್ತೀರಿ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ನಾವು 2 ನಿತ್ಯ ಸಮೀಕರಣಗಳನ್ನ ಬಳಸಬೇಕು. ಇದನ್ನ ನಾನು ನಾಳೆ ಕ್ಲಾಸ್ ಅಲ್ಲಿ ಎಲಾಬ್ರೇಟ್ ಆಗಿ ಹೇಳ್ಕೊಡ್ತೀನಿ. ಬಟ್ ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟು ಮಾತ್ರ ತಿಳ್ಕೊಂಡಿರಿ. ಏನಪ್ಪಾ ಅದು ಅಂತಂದ್ರೆ 1 + tan square theta is equal to secant square theta ಅಂತ. secant square theta ಅಂತ. ಹಾಗೇನೆ 1 + cot square theta is equal to cosecant square theta ಅಂತ. ಇವೆರಡು ಕೂಡ ನಿತ್ಯ ಸಮೀಕರಣಗಳು. ಇದ್ರ ಜೊತೆ ಇನ್ನೊಂದು ನಿತ್ಯ ಸಮೀಕರಣ ಇದೆ, ನಾಳೆ ಇದನ್ನ ಹೇಳ್ಕೊಡ್ತೀನಿ. sin square theta plus cos square theta is equal to 1 ಅಂತ. ಏನ್ ಸರ್ ಇದು ಇಷ್ಟೊಂದೆಲ್ಲ ಬರುತ್ತಾ ಅಂತಂದ್ರೆ, ನಾವು ಬೀಜಗಣಿತದಲ್ಲಿ ಬಳಸ್ತೀವಲ್ಲಪ್ಪ, a + b whole square ಸೂತ್ರ ಬಳಸ್ತೀವಲ್ವಾ. a + b whole square is equal to a square plus 2ab plus b square ಅಂತ ಬಳಸ್ತೀವಲ್ವಾ. ಇದೇ ತರ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ 1 + tan square theta ಜಾಗದಲ್ಲಿ secant square theta ಬರೀಬಹುದು, ಅಥವಾ secant square theta ಜಾಗದಲ್ಲಿ ನಾವು 1 + tan square theta ಅಂತ ಬರ್ಕೋಬಹುದು. 1 + tan square theta ಅಂತ ಬರೀಬಹುದು. ಓಕೆನಾ? ಸೊ ಆಮೇಲೆ ನೆಕ್ಸ್ಟ್ 1 + cot square theta ಅಥವಾ ಈ ಜಾಗದಲ್ಲಿ 1 + cot square theta ಜಾಗದಲ್ಲಿ cosecant square theta ಅಂತ ಬರೀಬಹುದು. cosecant square theta ಅಂತ ಬರೀಬಹುದು. ಸೊ ಈಗ ಈ ಸಮಸ್ಯೆಯನ್ನ ಪರಿವರ್ತಿಸಬೇಕಾಗತ್ತೆ. ನಾವು ಹೇಗೆ ಪರಿವರ್ತಿಸಬೇಕು? ಅಲ್ಲಿ ಕೊಟ್ಟಿರೋ ಸಮಸ್ಯೆ ಒಂದ್ಸರಿ ಓದಿ ನೋಡೋಣ. ಈ ಪ್ರಾಬ್ಲಮ್ ಒಂದ್ಸರಿ ಓದಿ. secant square ಯಾರಾದ್ರೂ ಒಬ್ರು? Secant square 10 degree minus cot square 80 degree. Minus cot square 80 degrees.
ಓಕೆನಾ? ಇಲ್ಲಿ ನಾವು ಎಷ್ಟು ಸೂತ್ರಗಳನ್ನ ಒಂದೇ ಲೆಕ್ಕದಲ್ಲಿ ಹಾಕ್ತಿವಿ ಅನ್ನೋದನ್ನ ನೋಡಿ. ಇದೊಂದು ಸೂತ್ರ ಹಾಕ್ತಿವಿ, ಇದೊಂದು ಸೂತ್ರ ಹಾಕ್ತಿವಿ, ಅದ್ರ ಜೊತೆಗೆ ಇನ್ನೊಂದು ಯೂಸ್ ಮಾಡ್ತೀವಿ. tan ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ. ಕಾಟ್ ಥೀಟಾ ಅಂತ ನೋಡಿ. ಒಂದೊಂದು ಸಮಸ್ಯೆಯಲ್ಲಿ ಮೂರ್ ಸೂತ್ರವನ್ನ ಬಳಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಿಧಾನಕ್ಕೆ ಅರ್ಥ ಮಾಡ್ಕೋತಾ ಹೋಗಿ. ಇದೊಂದು ಪ್ರಾಬ್ಲಮ್ ಅನ್ನ ನಾನು ಮತ್ತೆ ನಾಳೆನೂ ಕೂಡ ಹೇಳ್ಕೊಡ್ತೀನಿ, ಯಾಕಂದ್ರೆ ಇದು ನಿತ್ಯ ಸಮೀಕರಣಗಳು ನಾಳಿನ ಟಾಪಿಕ್ ನಂದು. ಬಟ್ ಇವತ್ತಿನ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ಮೇಲೆ ಈ ಪ್ರಾಬ್ಲಮ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಈಗ ಸೀಕೆಂಟ್ ಸ್ಕ್ವೇರ್ 10 ಅಂತಂದ್ರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ. ಇಲ್ಲಿ ನಾನು ಏನ್ ಬರ್ದಿದ್ದೀನಿ, ಸೀಕೆಂಟ್ ಸ್ಕ್ವೇರ್ ಥೀಟಾ ಅನ್ನೋ ಜಾಗದಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಹಾಗಾಗಿ ನಾನು ಇದಕ್ಕೊಂದು ಬ್ರಾಕೆಟ್ ಹಾಕೊಂಡು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂತೀನಿ. ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿತೀನಿ. ಮೈನಸ್ ಕಾಟ್ ಸ್ಕ್ವೇರ್ 80 ಡಿಗ್ರಿ. ಕಾಟ್ ಸ್ಕ್ವೇರ್ 80 ಡಿಗ್ರಿ. ಓಕೆ, ಇಲ್ಲಿ ನಾನು ಕಾಟ್ ಸ್ಕ್ವೇರ್ 80 ಅನ್ನೋದನ್ನ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಕೂಡ ಬರೀಬಹುದು. ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಕೂಡ ಬರೀಬಹುದು. ಬೇಡ ಇದು. ಸೊ ಸದ್ಯಕ್ಕೆ ಇಷ್ಟೇ ಇರ್ಲಿ. ಓಕೆನಪ್ಪ. ಟ್ಯಾನ್ ಸ್ಕ್ವೇರ್ ಥೀಟಾ ಥೀಟಾ ಅನ್ನೋ ಜಾಗದಲ್ಲಿ ನಾನು ಇಲ್ಲಿ ಏನ್ ಬರೀಬೇಕಾಗತ್ತೆ? ಓಕೆ, ಐ ವಿಲ್ ರೈಟ್ ದಿಸ್. ಸೆಕೆಂಡ್ ಸ್ಕ್ವೇರ್ 10 ಅಂತ ಇರೋದ್ರಿಂದ ಟ್ಯಾನ್ ಸ್ಕ್ವೇರ್ 10 ಅಂತ ಬರಿಬೇಕಾಗತ್ತೆ. ಟ್ಯಾನ್ ಸ್ಕ್ವೇರ್ 10 ಅಂತ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾನ, ಟ್ಯಾನ್ ಥೀಟಾನ ನಾನು ಹಿಂಗ್ ಬರಿತೀನಿ. ಟ್ಯಾನ್ ಥೀಟಾನ tan theta into 90 minus 80 whole square minus cot square 80 ಡಿಗ್ರಿ. ನೋಡಿ, ಈ ಸ್ಟೆಪ್ ಈ ಸೂತ್ರ ಬಳಸಿದ್ದೀನಿ. ಫಸ್ಟ್ ಒನ್ ಆ ಸೂತ್ರ ಬರೆದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಕೆಳಗಡೆ ಬರ್ದಿರ್ತಕ್ಕಂಥ ಸೂತ್ರ ಬಳಸಿದ್ದೀನಿ. ಏನು ಮಾಡಿಲ್ಲ, ವ್ಯತ್ಯಾಸ ನಾನೇನ್ ಮಾಡಿದೀನಿ ಅಂದ್ರೆ 10ನ್ನ 90 ಮೈನಸ್ 80 ಅಂತ ಬರ್ಕೊಂಡಿದೀನಿ. 90 ಮೈನಸ್ 80 ಅಂತ ಯಾಕೆ ಇದನ್ನ ಬರ್ಕೊಂಡಿದೀನಿ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗತ್ತೆ ನೋಡಿ. 1 ಪ್ಲಸ್ ಟ್ಯಾನ್ 90 ಮೈನಸ್ ಥೀಟಾ ಅಂತಂದ್ರೆ ಎಷ್ಟಿದೆಯಪ್ಪ ಇಲ್ಲಿ? ಟ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಏನ್ ಬರೀಬೇಕು? ಟ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಏನ್ ಬರ್ಕೊಂತೀವಿ ನಾವು? ಕಾಟ್ ಥೀಟಾ. ಕಾಟ್ ಥೀಟಾ ಅಂತ ಬರೀತೀವಿ. ಎಸ್, ಕಾಟ್ ಥೀಟಾ ಜಾಗದಲ್ಲಿ 80 ಇದೆ. ಕಾಟ್ 80 ಡಿಗ್ರಿ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಮೈನಸ್ ಕಾಟ್ ಸ್ಕ್ವೇರ್ 80 ಡಿಗ್ರಿ. ಕಾಟ್ ಸ್ಕ್ವೇರ್ 80 ಡಿಗ್ರಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ. 1 ಪ್ಲಸ್ ಕಾಟ್ 80 ಹೋಲ್ ಸ್ಕ್ವೇರ್ ಅಂದ್ರೆ ಕಾಟ್ ಸ್ಕ್ವೇರ್ 80 ಡಿಗ್ರಿ ಮೈನಸ್ ಕಾಟ್ ಸ್ಕ್ವೇರ್ 80 ಡಿಗ್ರಿ. ಈ ಕಾಟ್ ಸ್ಕ್ವೇರ್ 80 ಡಿಗ್ರಿ ಎಲ್ಲಿದೆ? ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಸ್ಟೆಪ್ ಹಂಗೆ ಕಂಟಿನ್ಯೂ ಆಯ್ತು, ಈ ಸ್ಟೆಪ್ ಹಂಗೆ ಕಂಟಿನ್ಯೂ ಆಯ್ತು, ಈ ಸ್ಟೆಪ್ ಹಂಗೆ ಕಂಟಿನ್ಯೂ ಆಯ್ತು. ಈ ಸ್ಟೆಪ್ ಅಲ್ಲಿ ಕೂಡ ಇದನ್ನ ಏನು ಬದಲಾವಣೆ ಮಾಡಿಲ್ಲ. ನಾವು ಬದಲಾವಣೆ ಮಾಡಿರೋದು ಸೆಕೆಂಡ್ ಸ್ಕ್ವೇರ್ 10 ಅನ್ನೋದನ್ನ ಮಾತ್ರ ಬದಲಾವಣೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೀವಿ. ಈಗ ನೋಡಿ ಏನೇನ್ ಕ್ಯಾನ್ಸಲ್ ಆಗತ್ತೆ ಇಲ್ಲಿ? ಕ್ಯಾನ್ಸಲ್ ಆಗ್ತಕ್ಕಂಥ ಐಟಮ್ಸ್ ಯಾವ್ಯಾವುದು? Cot square 80. Yes, cot square 80 degrees, cot square 80 degrees ಕ್ಯಾನ್ಸಲ್ ಆಯ್ತು. ಉಳಿತಕ್ಕಂತ ಅಂಶ ಏನ್ ಉಳಿತು? 1. ನೋಡಿ, ನಾವು ಪ್ಲಸ್ ಮೈನಸ್ ಬಂದಾಗ 0 ಬರುತ್ತೆ ಅಂತ ಒಂದ್ ರೀತಿ ಇಟ್ಕೊಂಡ್ರೆ ಈ ಪ್ರಾಬ್ಲಮ್ ನೇಚರೇ ಬೇರೆ ತರ ಇರುತ್ತೆ. ದ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ 1. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಇಲ್ಲಿ ನೀವು ಈ ಸೂತ್ರಗಳನ್ನು ಒಂದ್ಸರಿ ಬರ್ಕೊಂಡ್ಬಿಡಿ. ಈ ಮೂರನ್ನ ಕೂಡ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕೆಂಟ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಇದಿಷ್ಟು ಕೂಡ ತ್ರಿಕೋನಮಿತಿ ಪ್ರಸ್ತಾವನೆಯ ನಿತ್ಯ ಸಮೀಕರಣಗಳು. ಇದು ಪೂರಕ ಕೋನ ಮಿತಿಗಳು. ಸೊ ಈ ತ್ರಿಕೋನಮಿತಿ ಪ್ರಸ್ತಾವನೆಯ ನಿತ್ಯ ಸಮೀಕರಣಗಳ ಬಗ್ಗೆ ನಾಳೆ ಒಂದ್ 4 ಲೆಕ್ಕ ಮಾಡಿದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗೋಯ್ತು. ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ ರೀತಿಯ ಹೊಸ ಲೆಕ್ಕಗಳನ್ನ, ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ರೆ ಬಹಳ ಸುಲಭವಾಗಿ ಮಾಡಬಹುದು. ಒಟ್ಟಾರೆ 6 ಅಂಕಕ್ಕೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಲೆಕ್ಕಗಳು ಬರುತ್ತೆ. 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 4 ಮಾರ್ಕ್ಸ್ ಕ್ವಶನ್ಸ್ ಈ ತ್ರಿಕೋನಮಿತಿ ಅನ್ವಯಿಕ ಸಮಸ್ಯೆಗಳು ಬರುತ್ತೆ. ಅನ್ವಯಿಕ ಸಮಸ್ಯೆಗಳು ಬಹಳ ಸುಲಭ ಇರುತ್ತೆ, ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಓಕೆ, ಇದನ್ನ ಅಳಿಸ್ಬೋದಾ? Shall I rub this? Yes. Okay.
ಫೈನ್. Yes, sir. ಓಕೆ ಓಕೆ. ನೆಕ್ಸ್ಟ್ ಬ್ಯೂಟಿಫುಲ್ ಕ್ವೆಶ್ಚನ್, ವೆರಿ ಈಸಿಯೆಸ್ಟ್ ಕ್ವೆಶ್ಚನ್. ಯಾರು ಹೇಳ್ತೀರಾ ಉತ್ತರ? ಯಾರು ಬೇಕಾದ್ರೂ ಹೇಳ್ಬೋದು. ತುಂಬಾ ಸುಲಭದ ಪ್ರಶ್ನೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ. ನಿನ್ನೆ ಹೆಂಗ್ ಮಾಡಿದ್ವು ಅದೇ ತರ ಇವತ್ತು ಮಾಡೋದು ಇದನ್ನ. ಝೀರೋ ಇಸ್ ದ ರೈಟ್ ಆನ್ಸರ್. ಹೆಂಗ್ ಬಂತು ಇದು? ಯಾವ ಸೂತ್ರ ಬಳಸ್ತೀವಿ ಅಂತಂದ್ರೆ ನೇರ ಸೂತ್ರ ಬಳಸ್ತೀವಿ. ಯಾವ್ದದು ಅಂತಂದ್ರೆ cos of 90 minus theta, cos of 90 minus theta is sin theta. sin theta ನೋಡಿ, ಇದು 31 59 ಕೂಡ್ಕೊಂಡ್ರೆ ನಮ್ಗೆ ಕ್ಲೂ ಸಿಗುತ್ತೆ. ಇವೆರಡು ಪೂರಕ ಕೋನ ಮಿತಿಗಳು ಅಂತ. 59 ಪ್ಲಸ್ 31 ಕೊಡಿದ್ರೆ 90 ಡಿಗ್ರಿ ಬರುತ್ತೆ. ಹಾಗಾಗಿ cos 31 degrees minus sin 59 degrees. ಇದನ್ನ ನಾನು ಸ್ವಲ್ಪ ಬದಲಾವಣೆ ಮಾಡ್ತೀನಿ. cos of 90 minus 59 degrees ಅಂತ ಬರ್ಕೋತೀನಿ. ಯಾಕೆಂದ್ರೆ sin 59 ಅಂತ ಬರೆದು ಬಿಡ್ಬೋದು ಇದನ್ನ. ಮೈನಸ್ sin 59 ಹಾಗೆ ಕ್ಯಾರಿ ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ. ದಟ್ ಈಸ್ ಈಕ್ವಲ್ ಟು cos 90 minus theta ಅಂದ್ರೆ ಏನ್ ಬರ್ಕೋಬಹುದು? sin theta ಅಂತ ಬರೀಬಹುದು. ಥೀಟಾ ಜಾಗದಲ್ಲಿ 59 ಡಿಗ್ರಿ ಇದೆ. sin 59 degrees minus sin 59 degrees. sin 59 ರಲ್ಲಿ sin 59 ಹೋದ್ರೆ 0 ಬರುತ್ತೆ. ಹಾಗಾಗಿ ಆಪ್ಷನ್ ಎ is the right answer for this question. ಆಪ್ಷನ್ ಎ is the right answer for this question. ಇದನ್ನ ಮಲ್ಟಿಪಲ್ ಚಾಯ್ಸ್ ಗೆ ಕೇಳ್ಬೇಕಂತ ಏನ್ ರೂಲ್ ಇಲ್ಲ. ಒಂದು ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ಬೋದು. cos 31 ಡಿಗ್ರಿ ಮೈನಸ್ sin 59 ಡಿಗ್ರಿಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ರೆ 1 ಮಾರ್ಕ್ ಕ್ವೆಶ್ಚನ್ ಆಗುತ್ತೆ. ಬಳಸ್ಬೋದಾ ಇದನ್ನ? Yes, sir. ಓಕೆ ಓಕೆ ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದ್ದೀನಿ. ಓಕೆ, ತುಂಬಾ ಸ್ವಲ್ಪ ಪ್ರಶ್ನೆ, ಪಟ್ ಅಂತ ಉತ್ತರ ಬರಬೇಕು. sin 90 minus theta is equal to cos theta. cos theta. Very simple answer. Very simple answer. Cos theta. Cos theta. Cos theta is the right answer for this question. ಸೊ ಇದನ್ನ ಈ ರೀತಿಯ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕೇಳತಕ್ಕಂಥ ಸಾಧ್ಯತೆಗಳು ಇದೆ. ಓಕೆನಪ್ಪ? ನೆಕ್ಸ್ಟ್, ಎಸ್, ಈಗ ನಾವು ಸ್ವಲ್ಪ ಈ ಚಾಪ್ಟರ್ ಓದಿದೀವಾ ಇಲ್ವಾ ಅಂತ ಒಂದ್ಸರಿ ಜ್ಞಾಪಿಸ್ಕೊಂಡ್ಬಿಡೋಣ, ಆಯ್ತಾ? ಇಲ್ಲಿವರೆಗೂ ನಾವೇನ್ ಮಾಡಿದೀವಿ, ಎಲ್ಲದನ್ನು ಸಾರ್ ಇದೇನೋ ಎಲ್ಲ ಹೊಸದು ಅಂತಂದ್ರೆ ಹೊಸ ಕಾನ್ಸೆಪ್ಟ್ ಅನ್ನ ತಿಳ್ಕೊತಾ ಇರೋದು. ನೀವು 1ನೇ ಕ್ಲಾಸ್ ಓದ್ತಾ ಇದೀರಾ ಯಾವ್ದ್ರಲ್ಲಿ? ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ. ಯು ಆರ್ ಆಲ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಬಿಡಿ. 1ನೇ ಕ್ಲಾಸ್ ಅಲ್ಲಿ ಎಲ್ಲ ಹೊಸದಲ್ಲಪ್ಪ ನಾವು ಕಲಿಯೋದು. ಎಲ್ಲ ಕಾನ್ಸೆಪ್ಟ್ಸ್ ಹೊಸದಿರುತ್ತೆ. ಕೂಡ ಲೆಕ್ಕ, ಕಳಿಯ ಲೆಕ್ಕ, ಗುಣಿಸ ಲೆಕ್ಕ, ಭಾಗ್ಸ ಲೆಕ್ಕ. ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕೂಡೋದು ಕಳಿಯೋದು ಮಾತ್ರ ಹೇಳ್ಕೊಡ್ತೀವಲ್ವಾ? ಹಾಗೇನೆ ಕೂಡ ಲೆಕ್ಕ ಕಲಿತಾ ಇದೀವಿ ಅಂತ ಅನ್ಕೊಳ್ಳಿ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ. ಓಕೆನಪ್ಪ? ಸೊ ಸರಳವಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ಈಗ ಇನ್ನೊಂದ್ಸರಿ ರೀಕ್ಯಾಪ್ ಮಾಡ್ಬಿಡೋಣ. ಸೈನ್ ತೀಟಾ ಅಂತಂದ್ರೆ ನಾವೇನ್ ಹೇಳ್ಬೇಕು? ಸೈನ್ ತೀಟಾ ಅಂತಂದ್ರೆ ಅದರ ಡೆಫಿನೇಷನ್ ಏನಂತ ಹೇಳುತ್ತೆ? ಆ ಬೈ ವಿ, ಅಭಿಮುಖ ಬಾಹು ಬೈ ವಿಕರ್ಣ. ವಿಕರ್ಣ. ಕಾಸ್ ತೀಟಾ ಅಂತಂದ್ರೆ ಏನು? ಪಾರ್ಶ್ವಬಾಹು ಬೈ ವಿಕರ್ಣ. ವಿಕರ್ಣ. ಫೈನ್. ಟ್ಯಾನ್ ತೀಟಾ ಅಂದ್ರೆ ಏನು? ಅಭಿಮುಖ ಬಾಹು ಆ ಬೈ ಪ. ಆ ಬೈ ಪ. ಟ್ಯಾನ್ ತೀಟಾಗೆ ಇನ್ನೊಂದು ಡೆಫಿನೇಷನ್ ಹೇಳ್ತೀವಿ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ. ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತ ಹೇಳ್ಬೇಕು. ಸೊ ಹಾಗೇನೆ ಕೋಸಿಕೆಂಟ್ ತೀಟಾ ಅನ್ನೋದು ಸೈನ್ ತೀಟಾನ ಉಲ್ಟಾ ಬರುತ್ತೆ ನೋಡಿ. ವಿ ಬೈ ಆ ಬರುತ್ತೆ, ವಿ ಬೈ ಆ ಬರುತ್ತೆ ಕೋಸಿಕೆಂಟ್ ತೀಟಾ ಅನ್ನೋದು. ಹಾಗೇನೆ ಸೆಕೆಂಡ್ ತೀಟಾ ಅನ್ನೋದು ವಿ ಬೈ ಪಾ ಬರುತ್ತೆ. ಕಾಸ್ ತೀಟಾನ ರಿವರ್ಸ್ ಬರುತ್ತೆ, ಕಾಸ್ ತೀಟಾನ ರಿವರ್ಸ್ ಬರುತ್ತೆ. ಕಾಟ್ ತೀಟಾ ಅಂದ್ರೆ ಪಾ ಬೈ ಆ ಬರುತ್ತೆ. ಟ್ಯಾನ್ ತೀಟಾನ ರಿವರ್ಸ್, ಟ್ಯಾನ್ ತೀಟಾನ ಉಲ್ಟಾ ಬರುತ್ತೆ. ವ್ಯುತ್ಕ್ರಮ ಅಂತ ಹೇಳ್ತೀವಿ ನಾವು ಅದನ್ನ. ಓಕೆ ಫೈನ್. ಇದಿಷ್ಟನ್ನು ಕೂಡ ಜ್ಞಾಪಿಸ್ಕೊಳ್ಳಿ. ಈ ಸೂತ್ರ ಎಲ್ಲ ನೋಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಬಹಳ ಸುಲಭವಾಗಿರ್ತಕ್ಕಂತಹ ತುಂಬಾ ಲೆಕ್ಕಗಳನ್ನ ಇದ್ರ ಬಗ್ಗೆ ಮಾಡಿದೀವಿ, ಹೌದಪ್ಪ? ಸೈನ್ 30 ಡಿಗ್ರಿ. ಓಕೆ, ಸೈನ್ 30 ಡಿಗ್ರಿಯ ಬೆಲೆ ಅರ್ಧ,
ಅದು Zero. cos 60 ಡಿಗ್ರಿಗೆ ಸಮ ಇರುತ್ತೆ. cos 60 ನೋಡಿ ಆರೋಸ್ ಕಾಣಿಸ್ತಾ ಇದೆಯಲ್ಲ, ನಾನು ನಿಮ್ಗೆ ತೋರಿಸ್ತಾ ಇರೋದು. Yes, sir. ಓಕೆ, sin 30 ಅಂದ್ರು ಒಂದೇ, cos 60 ಅಂದ್ರು ಒಂದೇ. cos 30 ಅಂದ್ರು ಒಂದೇ, sin 60 ಅಂದ್ರು ಒಂದೇ. sin 45 cos 45 ಇಷ್ಟು ಬೆಲೆಗಳನ್ನ ನಾವು ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ tan ಅಂದ್ರೆ ಎಷ್ಟು ಸುಲಭ ನೋಡಿ, ಅರ್ಧನ √3/2 ಇಂದ ಡಿವೈಡ್ ಮಾಡಿದ್ರೆ 1/√3 ಬರುತ್ತೆ. 1/√2 ನ 1/√2 ಇಂದ ಡಿವೈಡ್ ಮಾಡಿದ್ರೆ tan 45 ಡಿಗ್ರಿ ಬೆಲೆ ಬರುತ್ತೆ. tan 60 ಅಂದ್ರೆ √3/2 ಡಿವೈಡೆಡ್ ಬೈ 1/2 ಮಾಡಿದ್ರೆ √3 ಬರುತ್ತೆ. ಸೊ ಇದನ್ನ ನೀವು ಇಷ್ಟೇ ಬೆಲೆಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸಾಕು. sin 0 30 45 60 90. ಸೊ sin θ cos θ tan θ ಇಷ್ಟನ್ನ ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದನ್ನ ನಾವೇನ್ ಮಾಡ್ತೀವಿ, cosecant θ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್? ನಾಟ್ ಡಿಫೈನ್ಡ್ ಅಂದ್ರೆ ಏನು? ನಾಟ್ ಡಿಫೈನ್ಡ್ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರಾ? ಈಗ ನೋಡಿ, sin θ ಬೈ cos θ tan θ ಬರುತ್ತಲ್ವೇನಪ್ಪ. sin 90 ಡಿಗ್ರಿ ಬೆಲೆ 1 ಇದೆ, cos 90 ಬೆಲೆ 0 ಇದೆ. 0/1 ಬೆಲೆ ಎಷ್ಟು, 1/0 ಬೆಲೆ ಎಷ್ಟು ಅಂತ ನಾವು ತಿಳ್ಕೋಬೇಕು. 0/1 ಬೆಲೆ 0, ಅಂಶದಲ್ಲಿ 0 ಇದ್ದು ಛೇದದಲ್ಲಿ 1 ಇದ್ರೆ ಇದ್ರ ಬೆಲೆ 0 ಅಂತ ಬರೆದು ಬಿಡ್ಬೋದು. 1/0 ಅನ್ನೋದ್ರ ಬೆಲೆನ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಅಂದ್ರೆ ನಿಶ್ಶೇಷವಾಗಿ 0 ಇಂದ 1 ಭಾಗ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ಬೇಕು. ನಿಶ್ಶೇಷವಾಗಿ 0 ಇಂದ 1 ಭಾಗ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನೋಡ್ಬೇಕು. ಇದನ್ನ ನಾನು ಈಗ ಹೇಳ್ಕೊಡ್ತಾ ಇದ್ದೀನಿ. ನಾಟ್ ಡಿಫೈನ್ಡ್ ಅಂತಂದ್ರೆ ಏನಂತಕ್ಕಂತ ಒಂದ್ ಸಣ್ಣ ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ತಗೊಂಡ್ಬಿಟ್ಟು ಇವತ್ತಿನ ಸೆಷನ್ ಅನ್ನ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ, ಒಂದು ಬ್ಲಾಂಕ್ ಸ್ಲೈಡ್ ತಗೊಂತೀನಿ. ಓಕೆ ಫೈನ್. ಈಗ ನನ್ನ ಪ್ರಶ್ನೆ ಇಷ್ಟೇನೆ, 0/1 ಇಸ್ ಈಕ್ವಲ್ ಟು 0 ಹೇಗೆ ಅಂದ್ರೆ ನೋಡಿ, ಭಾಗ ಮಾಡ್ಬಿಡ್ತೀನಿ ನಾನೀಗ. 1 0 ಆವರ್ತಿ 0 ಬರುತ್ತೆ, ಶೇಷ 0. therefore ಭಾಗಲಬ್ಧನು 0, ಭಾಗಲಬ್ಧನು 0. ನನ್ಗೆ ಅರ್ಥ ಏನ್ ಬರ್ಬೇಕು ಅಂತಂದ್ರೆ, ಭಾಗಲಬ್ಧ ಪೂರ್ಣವಾಗಿ ಬರೀಬೇಕು ಅಂದ್ರೆ ನನ್ಗೆ ಶೇಷ ಎಷ್ಟು ಬರ್ಬೇಕು? 0 ಬರ್ಬೇಕು. 0 ಬರ್ಬೇಕು. ಒಪ್ಕೊಂಡಿದ್ದೀರಾ? ಸರಿನಾ ತಪ್ಪ? ಸರಿ. ಓಕೆ ಫೈನ್. ಈಗ ನೋಡೋಣ, 1 0 ಇಂದ ಭಾಗ ಮಾಡಿ. 1 0 ಇಂದ ಭಾಗ ಮಾಡಿ. ಶುರು ಮಾಡೋಣ. ಓಕೆ, 0 1 ಆವರ್ತಿ 0, 1 ಉಳಿತು. ಮತ್ತೆ 0 1 ಆವರ್ತಿ 0, ಮತ್ತೆ 1 ಉಳಿತು. 0 1 ಆವರ್ತಿ 0, 1 ಉಳಿತು. 0 1 ಆವರ್ತಿ 0, 1 ಉಳಿತು. 0 1 ಆವರ್ತಿ 0, 1 ಉಳಿತು. ಮತ್ತೆ ಎಲ್ಲಿವರೆಗೂ ಭಾಗ ಮಾಡ್ತೀರಾ? ಏನಮ್ಮ? ಎಷ್ಟು ಮಾಡಿದ್ರು ಭಾಗ ಆಗಲ್ಲ ಸರ್, 0 ಬರಲ್ಲ. ಎಷ್ಟು ಮಾಡಿದ್ರು ಭಾಗ ಆಗಲ್ಲ ಅಂತಂದ್ರೆ ಇದ್ರ ಬೆಲೆ ಅನಂತ ಅಂತ ಕರಿತೀವಿ. ಅನಂತ ಅಂತ. ಅನಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ಅನಂತ ಅಂದ್ರೆ ಹೆಸರಲ್ಲ ಇದು. ಅನಂತ ಅಂದ್ರೆ ಇನ್ಫೈನೈಟ್ ಅಂತ. ಇನ್ಫೈನೈಟ್ ಗೊತ್ತಿಲ್ಲ ಎಷ್ಟು ದೂರ ಹೋಗುತ್ತೆ, ಸರಳ ರೇಖೆಯನ್ನ ಅನಂತ ದೂರದವರೆಗೆ ವೃದ್ಧಿಸಬಹುದು ಅಂತ ಹೇಳ್ತೀವಲ್ವಾ, ಹಾಗೆ ಇನ್ಫೈನೈಟ್ ಅಂತ ಕರಿತೀವಿ. ಇದ್ರ ಬೆಲೆನೇ ಇನ್ಫಿನಿಟಿ ಇದೆ. ಅದಕ್ಕೋಸ್ಕರ ND ಅಂತ ಒಂದು ಹೊಸ ಟರ್ಮ್ ಕೊಟ್ರು ಇತ್ತೀಚಿನ ದಿನದಲ್ಲಿ, ನಾಟ್ ಡಿಫೈನ್ಡ್ ಅಂತ. ಬಟ್ ನಾವೆಲ್ಲ PU ಕ್ಲಾಸಸ್ ಅಲ್ಲಿ ಓದ್ಬೇಕಾದ್ರೆ ಇದ್ರ ಬೆಲೆನ ಹಿಂಗ್ ಬರೀತಿದ್ವು. ಹಾಕೆ ಹಾವತ್ ಕೊಡ್ತೀವಲ್ವಾ, ಈ ರೀತಿ ಬರೆದ್ರೆ ಈ ಚಿಹ್ನೆ ಏನಂತ ಹೇಳುತ್ತೆ ಅಂದ್ರೆ ದಿಸ್ ಈಸ್ ಇನ್ಫಿನಿಟಿ ಅಂತ. ಇನ್ಫಿನಿಟಿ, ಅನಂತ. ಇದ್ರ ಬೆಲೆ ಅನಂತ. ಈಗ ತೆಗ್ದಾಕಿದ್ದಾರೆ ಅಂತಂದ್ರೆ ಅದನ್ನ ನಾವು ಅನಂತ ಅನ್ನೋದನ್ನು ಹೆಸರನ್ನ ಕೊಡೋದಕ್ಕೆ ಬೇಡ, ನಾಟ್ ಡಿಫೈನ್ಡ್ ಅಂತ ಕೊಟ್ಬಿಡೋಣ. ಹೇಳಕ್ಕೆ ಆಗಲ್ಲ, ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾಟ್ ಡಿಫೈನ್ಡ್ ಅಂದ್ರೆ ನಮಗ್ ಗೊತ್ತಿಲ್ಲ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಪ್ಪ? ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ. 1/0 ಇಸ್ ನಾಟ್ ಡಿಫೈನ್ಡ್. ND ಅಂತಂದ್ರೆ ಅರ್ಥ ಏನಂದ್ರೆ ನಮ್ಗೆ ಗೊತ್ತಿಲ್ಲಪ್ಪ ಅದ್ರ ಬೆಲೆ, ವಿ ಡೋಂಟ್ ನೋ ಅಂತ. ಬಟ್ ಇನ್ಫಿನಿಟಿ ಅನ್ನೋದು ಏನೋ ಒಂದ್ ಬೆಲೆ ಸೂಚಿಸುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಮುಂದಿನ ಕ್ಲಾಸಸ್ ಗಳಲ್ಲಿ ನೀವು ಫರ್ದರ್ ಹೈಯರ್ ಸ್ಟಡೀಸ್ ಅನ್ನ ಹೋದಾಗ ಇನ್ಫಿನಿಟಿ ಅನ್ನೋ ಪದನೇ ಬಳಸ್ತೀವಿ. ಅದರಲ್ಲಿ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಮತ್ತೆ ಇಂಟಗ್ರಲ್ ಕ್ಯಾಲ್ಕುಲಸ್ ಅಂತ ಬರುತ್ತೆ. ಅದರಲ್ಲಿ ಲಿಮಿಟ್ಸ್ ಅನ್ನ ಹಾಕೊಂತೀವಿ. ಈ ತರ ಇಂಟಗ್ರಲ್ ಕ್ಯಾಲ್ಕುಲಸ್ ಅಂತ ಲಿಮಿಟ್ಸ್ ಅನ್ನ ಹಾಕ್ಬೇಕಾದ್ರೆ 0 to infinity ಅಂತ ಒಂದು ಇದನ್ನ ಲಿಮಿಟ್ ಅನ್ನ ಹಾಕೊಂತೀವಿ. ಈ ತರ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುತ್ತೆ ವಿದ್ಯಾರ್ಥಿಗಳೇ. ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಗಳಾಗೋದಕ್ಕೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ
ಈ ಹೊಸ ಅಧ್ಯಾಯವನ್ನ ಕಲಿಯಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಒಂದ್ ಸೆಕೆಂಡ್ ಹಾಗೆ